ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನೂಪ್ ದೇವಯ್ಯ. ಹೇಗೆ ಒಂದ್ಸಲ ಇನ್ನೊಂದು ವೀಡಿಯೋದಲ್ಲಿ ಬಂದಿದ್ದೀನಿ. ಇವತ್ತು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರೆಡಿ ಆಗಿರುವಂಥ ಪೋರ್ಕ್ ಮಸಾಲ ಪೌಡ್ರಿಂದ ಸ್ಪೆಷಲ್ ಪೋರ್ಕ್ ಕರಿ ಕೊಡಗಿಂದು ಕೂರ್ಗೋದು ಏನು ಸ್ಪೆಷಲ್ ಇದೆ ಆ ಮೆಥಡಲ್ಲೇ, ಆ ಟ್ರೆಡಿಷ್ನಲಲ್ಲೇ ಪೋರ್ಕ್ ಕರಿ ರೆಡಿ ಆಗ್ತಾ ಇದೆ. ನಿಮಗೆ ತೋರಿಸ್ತೀನಿ. ನಮಗೆ ಬೇಕಾಗಿರೋ ಶುಂಠಿನ ವಾಷಿಂಗ್ ಕೊಟ್ಟು ಡ್ರೈ ಮಾಡಲಿಕ್ಕೆ ಅಂತೇಳಿ ನಮ್ಮ ಫ್ಯಾಕ್ಟ್ರಿಗೆ ತಂದಾಯಿತು. ಯಾಕೆಂದರೆ ಪ್ರತಿಯೊಂದು ಮಸಾಲೆಗೆ ನಾವು ಡ್ರೈ ಆಗಿರೋ ಶುಂಠಿನ ಹಾಕ್ತೀವಿ. ಮತ್ತು ಚಕ್ಕೆ ನೋಡಿ ಅಂದರೆ ಸಿನಮಿನ್ ರೋಸ್ಟ್ ಆಗ್ತಿದೆ ಮಿಷಿನಲ್ಲಿ. ಹಾಗೆ ಕ್ಲೌವ್ ಅಂದರೆ ಲವಂಗ ಕೂಡ ರೋಸ್ಟಿಂಗ್ ಆಗ್ತಾಯಿದೆ. ಯಾಕೆಂದರೆ ಪೋರ್ಕ್ ಮಸಾಲೆಗೆ ಬೇಕಾಗಿರೋಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ರೆಡಿ ಆಗ್ತಾಯಿದೆ. ಜೀರಿಗೆ ಆಗಿರ್ಬೋದು, ನಾವು ಮೇಯ್ನಾಗಿ ಪರಂಗಿ ಮೊಳು, ಗಾಂಧಾರಿ ಮೆಣಸು ಅಂತ ಹೇಳ್ತೀವಲ್ಲ, ಅದನ್ನು ಲೋಕಲ್ ತೋಟಗಳಿಂದೆಲ್ಲ ಕಲೆಕ್ಟ್ ಮಾಡಿ ನಾವು ಪ್ರತಿಯೊಂದು ಮಸಾಲಕ್ಕೆ ಹಾಕ್ತೀವಿ. ಬರೀ ಪೋರ್ಕ್ ಮಸಾಲ ಅಲ್ಲ, ಪ್ರತಿಯೊಂದು ಮಸಾಲಕ್ಕೂ ನಾವು ಇಂತಿಷ್ಟು ಪರ್ಸೆಂಟನ್ನ ನಾವು ಪರಂಗಿ ಮೊಳು ಹಾಕೇ ಹಾಕ್ತೀವಿ. ಯಾಕೆಂತಂದರೆ ಗ್ಯಾಸ್ಟಿಗೆ ತುಂಬ ಒಳ್ಳೆಯದು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು 13 ಐಟಮ್ನ ಹಾಕ್ಬಿಟ್ಟು ನಾವು ಪೋರ್ಕ್ ಮಸಾಲ ರೆಡಿ ಮಾಡ್ತೀವಿ. ಎಷ್ಟೊಂದು ಫೈನಾಗಿ ಕ್ವಾಲಿಟಿ ಕಲರ್ಗೆ ಬಂದಿದ್ದು ನೋಡಿ. ಇದು ನಮ್ಮ ಮಿಕ್ಸರ್ ಮಿಷಿನಲ್ಲಿ ಬ್ಲೆಂಡ್ ಆಗ್ತಾಯಿದೆ. ಯಾಕೆಂದರೆ ಫ್ಲೇವರ್ ಮಿಕ್ಸ್ ಆಗಬೇಕು ಅಂತಂದರೆ ಬ್ಲೆಂಡಿಂಗ್ ಕೂಡ ಇಂಪಾರ್ಟೆಂಟು. ಇವಾಗ ನೈಟು ಪೋರ್ಕ್ ಕರಿ ರೆಡಿ ಆಗಲಿಕ್ಕೆ ಎಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಟರ್ಮರಿಕ್ ಹಾಕ್ತಾಯಿದ್ದೀವಿ, ಕಾಚಂಪುಳಿ ಹಾಕಿ ಉಪ್ಪೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಈಗ ಸ್ಟವಲ್ಲಿ ಬಾಣಲಿ ಇಟ್ಟು ಪೋರ್ಕನ್ನು ಇದು ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರುವಂಥ ಈರುಳ್ಳಿ, ಏನೆಲ್ಲ ಐಟಮ್ ಬೇಕು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿ ಇವಾಗ ಪೋರ್ಕಿಗೆ ರೆಡಿ ಆಗ್ತಾಯಿದೆ, ಕುದೀತಾ ಇದೆ. ಇನ್ನೂ ಈ ಮಾಡಿರೋ ಹಸಿ ಏನು ಮಸಾಲ ಅಂತ ಹೇಳ್ತೀವಿ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟ್ ಪೋರ್ಕ್ ಮಸಾಲ ಆ್ಯಡ್ ಆಗೋದು. ಆ್ಯಕ್ಚುಲಿ ನಿಮಗೆ ಹೇಳಬೇಕು ಅಂತಂದರೆ ಬಾಯಲ್ಲಿ ಹೇಳಿ ಈ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ. ಅಷ್ಟೊಂದು ಕ್ವಾಲಿಟಿಯಾಗಿ ಟ್ರೆಡಿಷ್ನಲ್ ಪೋರ್ಕ್ ಕರಿ ರೆಡಿ ಆಗ್ತಾ ಇದೆ. ಫ್ಲೇವರ್ ಆಗಿರ್ಬೋದು, ಅದ್ರದ್ದು ಪ್ರಿಪ್ರೇಷನ್ ಒರ್ಜಿನಲ್ ಆಗಿ ಏನು ಕೂರ್ಗ್ ಕಲ್ಚರಲ್ಲಿ ಪೋರ್ಕ್ ಕರಿ ಅಂದರೆ ಪಂದಿ ಕರಿ ರೆಡಿ ಆಗುತ್ತಲ್ಲ, ಆ ರೀತಿ ಪೋರ್ಕ್ ಕರಿ ರೆಡಿ ಆಗ್ತಾ ಇದೆ. ನೀವು ಒಂದ್ಸಲ ನಮ್ಮ ಪೋರ್ಕ್ ಮಸಾಲ ಪ್ಯೂರಾಗಿ 13 ಏನು ಹೇಳ್ತಾರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ನಾವು ಪೋರ್ಕ್ ಕರಿ ರೆಡಿ ಆಗುತ್ತೆ, ಪೋರ್ಕ್ ಮಸಾಲ ರೆಡಿ ಆಗುತ್ತೆ. ಇದೆಷ್ಟೊಂದು ಕ್ವಾಲಿಟಿಯಾಗಿ ಬಂದಿದೆ ನೋಡಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನೂಪ್ ದೇವಯ್ಯ. ಹೇಗೆ ಒಂದ್ಸಲ ಇನ್ನೊಂದು ವೀಡಿಯೋದಲ್ಲಿ ಬಂದಿದ್ದೀನಿ. ಇವತ್ತು ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ರೆಡಿ ಆಗಿರುವಂಥ ಪೋರ್ಕ್ ಮಸಾಲ ಪೌಡ್ರಿಂದ ಸ್ಪೆಷಲ್ ಪೋರ್ಕ್ ಕರಿ ಕೊಡಗಿಂದು ಕೂರ್ಗೋದು ಏನು ಸ್ಪೆಷಲ್ ಇದೆ ಆ ಮೆಥಡಲ್ಲೇ, ಆ ಟ್ರೆಡಿಷ್ನಲಲ್ಲೇ ಪೋರ್ಕ್ ಕರಿ ರೆಡಿ ಆಗ್ತಾಯಿದೆ. ನಿಮಗೆ ತೋರಿಸ್ತೀನಿ. ಟೈಮು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. 8:30 ಆಗಿದೆ. 8:30ಗೆ ಪಂದಿ ಕರಿ, ಪೋರ್ಕ್ ಕರಿ ಕುಕ್ಕಿಂಗ್ ಆಗ್ತಾಯಿದೆ. ನೋಡ್ಬೋದು, ಒಂದು ನಿಮಿಷ ನೋಡ್ಬೋದು. ತುಂಬ ಸ್ಪೆಷಲಾಗಿ, ತುಂಬ ಪ್ಯೂರಾಗಿ, ಕ್ವಾಲಿಟಿಯಾಗಿ ಪೋರ್ಕ್ ಕರಿ ಕುದೀತಾ ಇದೆ. ನಿಮಗೆ ತೋರಿಸ್ತೀನಿ. ಪೋರ್ಕ್ ಮಸಾಲ ಅಂದರೆ 13 ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಏನು ಪೋರ್ಕ್ ಪೌಡ್ರ್ ರೆಡಿ ಆಗುತ್ತೆ, ಪೋರ್ಕ್ ಮಸಾಲ ಪೌಡ್ರ್ ರೆಡಿ ಆಗುತ್ತೆ, ಆ ಥರ ಪೌಡ್ರ್ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಆದಷ್ಟು ನನ್ನ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ತಮ್ರಾನ್.ನ್ಯಾಚುರಲ್ ಎಂಬ ಪೇಜ್ಗೆ ಫಾಲೋ ಮಾಡಿ.